ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ವಿಳಂಬ ಆರೋಪ ನವಲಗುಂದ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ವಿಮೆ ರೈತರಿಗೆ ತಲುಪಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಶಾಸಕರಾದ NH ಕೊಂಡ್ರೆಡ್ಡಿಯವರು ಶ್ರಮ ವಹಿಸದೆ ವಿಳಂಬ ನೀತಿ ಅನುಸರಿಸುತ್ತಿರುವುದು ಅವರ ಆಡಳಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಎಂದು ನವಲಗುಂದ ತಾಲೂಕು ಅಧ್ಯಕ್ಷರಾದ ಮುತ್ತಣ್ಣ ಮನವಿ ಆರೋಪ ಮಾಡಿದರು. ಅವರು ಈ ಕುರಿತು ನವಲಗುಂದದಲ್ಲಿ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ತಹಸೀಲ್ದಾರರಿಗೆ ಮನವಿ ಮಾಡಿ ಮಾತನಾಡಿ, ತಾಲೂಕಿನಲ್ಲಿಯ ರೈತರಿಗೆ ಶೀಘ್ರವೇ ಬೆಳೆಹಾನಿ ಹಾಗೂ ಬೆಳೆ ವಿಮೆ ತಲುಪುವಂತಾಗಬೇಕು. ಈ ವಿಷಯದಲ್ಲಿ ಶಾಸಕರಾದ NH ಕೊಂಡ್ರೆಡ್ಡಿಯವರು ಮೌನ ವಹಿಸಿರುವುದು ಹಲವು ಅನುಮಾನ ಮೂಡಿಸಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ಕಿಟಗೇರಿ, ಸಾಯಿಬಾಬಾ ಅನೇಗುಂದಿ, ಅನ್ನಪ್ಪ ಬಾಗಿ, ಶಂಕರಪ್ಪ ತೋಟರ್, ಸಂತೋಷ್ ನವಲ್ಲಿ, ಕೃಷ್ಣ ಮಾದರ್, ಬಸವರಾಜ್ ಕಾತರ್ಕಿ, ಜಯಪ್ರಕಾಶ್ ಬಾದಾಮಿ, ಮಲ್ಲನಗೌಡ ಹಿರೇಗೌಡರ್ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶರೀಫ್, ದಿ ಕನ್ನಡ ನ್ಯೂಸ್, ನವಲಗುಂದ. ಅನೇಕ ಜಿಲ್ಲಾದಾಗ ಪರಿಹಾರ ಹೊಂದೈತಿ, ಆದರೆ ನವಲಗುಂದ ತಾಲೂಕಿನಾಗ ಮಾತ್ರ ಬಂದಿಲ್ಲ. ಇದ ಪಕ್ಕದ ನರಗುಂದ ತಾಲೂಕಿನಾಗ ಬೆಳೆ ಪರಿಹಾರ ಬಂದಾವ. ಇವತ್ತು ನವಲಗುಂದ ತಾಲೂಕಿನಾಗ ಕೇಳುವಂತಾರ ಇಲ್ಲ ಅನ್ನೋಂಗೆ ಆಗೈತಿ. ಇವತ್ತು ಯಾವ ಶಾಸಕರ ಮೊಸಳೆ ಕಣ್ಣೂರು ಇಟ್ಟ ಇನ್ನು ಹಸಿರು ವಸ್ತ್ರ ಹಾಕ್ಯಾರಲ್ಲ, ಆ ಹಸಿರು ವಸ್ತ್ರ ತೆಗೆದು ಬಿಡ್ಬೇಕು. ನಿಜವಾದ ರೈತರ ಏಳು ಹೆಸರು ಏನು ಬಂದಾರಲ್ಲ, ನಾವು ಹಸಿರು ವಸ್ತ್ರ ತೆಗೆದು ಬಿಡ್ಬೇಕು. ಅನೇಕ ಇವತ್ತು BJP ಸರ್ಕಾರ ಇದ್ದಾಗ ಯಡಿಯೂರಪ್ಪರವ್ರ ಸರ್ಕಾರದ ಲಕ್ಷಗಟ್ಟಲೆ ಪರಿಹಾರ ಬಂದಾವ. ರೈತರು ಕೇಳ್ಬೋದು, ನೀವು ಇವತ್ತು ಲಕ್ಷಗಟ್ಟಲೆ ಪರಿಹಾರ ಬಂದೈತಿ. ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರ ಸರ್ಕಾರ ಇಲ್ಲಿದೆ. ಇವತ್ತು ರೈತರ ಸರ್ಕಾರ ಅಲ್ಲಿದೆ. ಅದಕ್ಕೆ ದಯಮಾಡಿ ಸಂಕ್ರಾಂತಿ ಒಳಗೆ ರೈತರಿಗೆ ಖಾತೆಗೆ ಪರಿಹಾರ ಒದಗಿಸದಿದ್ದರೆ ನಮ್ಮ ಇಡೀ ನವಲಗುಂದ ತಾಲೂಕನ್ನು ಬಂದ್ ಮಾಡ್ತೀವಿ. ಇಡೀ ನಮ್ಮ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನಾವು ತೀರ್ತೇವೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ. ಇವತ್ತು ಶಾಸಕರ ಬರೇ ಸುಳ್ಳು, ಆ ಸುಳ್ಳನ್ನು ನಂಬಿ ವೋಟ್ ಹಾಕಿದ್ರೆ ಜನ, ಆ ವೋಟಿನ ಪರಿಹಾರಕ್ಕಾಗಿ ಇವತ್ತು ರೈತರಿಗೆ ಬರಪ್ಪ